ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಕಮ್ ಅನ್ನುವ ಒಂದು ವರ್ಬನ್ನು ತಗೊಂಡಿದ್ದೀನಿ. ಬರ್ತೇನೆ, ಬಂದಿದ್ದೆ, ಬಂದೆ, ಬರಬೇಕು, ಬರಬಹುದು, ಈ ರೀತಿಯಲ್ಲಿ ಕಮ್ ಅನ್ನೋದರ ರೂಪ ಚೇಂಜ್ ಆದ ಹಾಗೆ ಅದರ ಅರ್ಥ ಯಾವ ರೀತಿಯಲ್ಲಿ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. I come here every Saturday. ಇದರ ಅರ್ಥ ಏನು? ನಾನು ಪ್ರತಿ ಶನಿವಾರ ಇಲ್ಲಿಗೆ ಬರುತ್ತೇನೆ. ಐ ಕಮ್ ಅಂದರೆ ನಾನು ಬರುತ್ತೇನೆ. ವಿ ಕಮ್ ಹಿಯರ್ ಎವ್ರಿ ಸ್ಯಾಟರ್ಡೇ. ನಾವು ಪ್ರತಿ ಶನಿವಾರ ಇಲ್ಲಿಗೆ ಬರುತ್ತೇವೆ. ವಿ ಕಮ್ ನಾವು ಬರುತ್ತೇವೆ. ಡು ಯು ಕಮ್ ಹಿಯರ್ ಎವ್ರಿ ಸ್ಯಾಟರ್ಡೇ? ನೀವು ಪ್ರತಿ ಶನಿವಾರ ಇಲ್ಲಿಗೆ ಬರುತ್ತೀರಾ? ಡು ಯು ಕಮ್ ನೀವು ಬರ್ತೀರಾ ಅಥವಾ ನೀನು ಬರ್ತೀಯಾ? ಶಿ ಕಮ್ಸ್ ಹಿಯರ್ ಎವ್ರಿ ಸ್ಯಾಟರ್ಡೇ. ಅವಳು ಪ್ರತಿ ಶನಿವಾರ ಇಲ್ಲಿಗೆ ಬರುತ್ತಾಳೆ. ಶಿ ಕಮ್ಸ್ ಅವಳು ಬರುತ್ತಾಳೆ. ದೇ ಕಮ್ ಹಿಯರ್ ಎವ್ರಿ ಸ್ಯಾಟರ್ಡೇ. ಅವರು ಪ್ರತಿ ಶನಿವಾರ ಇಲ್ಲಿಗೆ ಬರುತ್ತಾರೆ. ದೇ ಕಮ್ ಅವರು ಬರುತ್ತಾರೆ. ಐ ಆಮ್ ಕಮಿಂಗ್ ಹೋಮ್ ಟುಡೇ. ನಾನು ಇಂದು ಮನೆಗೆ ಬರುತ್ತೇನೆ. ಐ ಆಮ್ ಕಮಿಂಗ್ ನಾನು ಬರ್ತೇನೆ. ಐ ಆಮ್ ನಾಟ್ ಕಮಿಂಗ್ ಹೋಮ್ ಟುಡೇ. ನಾನು ಇಂದು ಮನೆಗೆ ಬರುವುದಿಲ್ಲ. ಐ ಆಮ್ ನಾಟ್ ಕಮಿಂಗ್ ನಾನು ಬರುವುದಿಲ್ಲ. ವಿ ಆರ್ ಕಮಿಂಗ್ ಹೋಮ್ ಟುಡೇ. ನಾವು ಇಂದು ಮನೆಗೆ ಬರುತ್ತೇವೆ. ವಿ ಆರ್ ಕಮಿಂಗ್ ನಾವು ಬರುತ್ತೇವೆ. ಆರ್ ಯು ಕಮಿಂಗ್ ಹೋಮ್ ಟುಡೇ? ನೀನು ಇಂದು ಮನೆಗೆ ಬರುತ್ತೀಯಾ? ಆರ್ ಯು ಕಮಿಂಗ್ ನೀನು ಬರ್ತೀಯಾ ಅಥವಾ ನೀವು ಬರ್ತೀರಾ? ಶಿ ಇಸ್ ಕಮಿಂಗ್ ಹೋಮ್ ಟುಡೇ. ಅವಳು ಇಂದು ಮನೆಗೆ ಬರುತ್ತಾಳೆ. ಶಿ ಇಸ್ ಕಮಿಂಗ್ ಅವಳು ಬರುತ್ತಾಳೆ. ದೇ ಆರ್ ಕಮಿಂಗ್ ಹೋಮ್ ಟುಡೇ. ಅವರು ಇಂದು ಮನೆಗೆ ಬರುತ್ತಾರೆ. ದೇ ಆರ್ ಕಮಿಂಗ್ ಅವರು ಬರುತ್ತಾರೆ. ಐ ಹ್ಯಾವ್ ಕಮ್ ಹಿಯರ್ ಮೆನಿ ಟೈಮ್ಸ್. ನಾನು ಇಲ್ಲಿಗೆ ಹಲವಾರು ಬಾರಿ ಬಂದಿದ್ದೇನೆ. ಐ ಹ್ಯಾವ್ ಕಮ್ ನಾನು ಬಂದಿದ್ದೇನೆ. ವಿ ಹ್ಯಾವ್ ಕಮ್ ಹಿಯರ್ ಮೆನಿ ಟೈಮ್ಸ್. ನಾವು ಇಲ್ಲಿಗೆ ಹಲವಾರು ಬಾರಿ ಬಂದಿದ್ದೇವೆ. ವಿ ಹ್ಯಾವ್ ಕಮ್ ನಾವು ಬಂದಿದ್ದೇವೆ. ಹ್ಯಾವ್ ಯು ಕಮ್ ಹಿಯರ್ ಬಿಫೋರ್? ನೀನು ಇಲ್ಲಿಗೆ ಮೊದಲು ಬಂದಿದ್ದೀಯಾ? ಹ್ಯಾವ್ ಯು ಕಮ್ ನೀನು ಬಂದಿದ್ದೀಯಾ? ಶಿ ಹ್ಯಾಸ್ ಕಮ್ ಹಿಯರ್ ಮೆನಿ ಟೈಮ್ಸ್. ಅವಳು ಇಲ್ಲಿಗೆ ಹಲವಾರು ಬಾರಿ ಬಂದಿದ್ದಾಳೆ. ಶಿ ಹ್ಯಾಸ್ ಕಮ್ ಅವಳು ಬಂದಿದ್ದಾಳೆ. ಶಿ ಹ್ಯಾಸಂಟ್ ಕಮ್ ಹಿಯರ್ ಬಿಫೋರ್. ಅವಳು ಮೊದಲು ಇಲ್ಲಿಗೆ ಬಂದಿಲ್ಲ. ಶಿ ಹ್ಯಾಸಂಟ್ ಕಮ್ ಅವಳು ಬಂದಿಲ್ಲ. ದೇ ಹ್ಯಾವ್ ಕಮ್ ಹಿಯರ್ ಮೆನಿ ಟೈಮ್ಸ್. ಅವರು ಹಲವಾರು ಬಾರಿ ಇಲ್ಲಿಗೆ ಬಂದಿದ್ದಾರೆ. ದೇ ಹ್ಯಾವ್ ಕಮ್ ಅವರು ಬಂದಿದ್ದಾರೆ ಅನ್ನೋ ಅರ್ಥ. ದೇ ಹ್ಯಾವಂಟ್ ಕಮ್ ಹಿಯರ್ ಬಿಫೋರ್. ಅವರು ಮೊದಲು ಇಲ್ಲಿಗೆ ಬಂದಿಲ್ಲ. ದೇ ಹ್ಯಾವಂಟ್ ಕಮ್ ಅವರು ಬಂದಿಲ್ಲ. ಐ ಹ್ಯಾವ್ ಬೀನ್ ಕಮಿಂಗ್ ಹಿಯರ್ ಫಾರ್ ಲಾಸ್ಟ್ 2 weeks. ನಾನು ಕಳೆದ 2 ವಾರಗಳಿಂದ ಇಲ್ಲಿಗೆ ಬರುತ್ತಿದ್ದೇನೆ. ಐ ಹ್ಯಾವ್ ಬೀನ್ ಕಮಿಂಗ್ ನಾನು ಬರುತ್ತಿದ್ದೇನೆ. ವಿ ಹ್ಯಾವ್ ಬೀನ್ ಕಮಿಂಗ್ ಹಿಯರ್ ಫಾರ್ ಲಾಸ್ಟ್ 2 weeks.
ನಾವು ಕಳೆದ 2 ವಾರಗಳಿಂದ ಇಲ್ಲಿಗೆ ಬರುತ್ತಿದ್ದೇವೆ. ವಿ ಹ್ಯಾವ್ ಬೀನ್ ಕಮಿಂಗ್. ನಾವು ಬರುತ್ತಿದ್ದೇವೆ ಅನ್ನೋ ಅರ್ಥ. ಶಿ ಹ್ಯಾಸ್ ಬೀನ್ ಕಮಿಂಗ್ ಹಿಯರ್ ಫಾರ್ ಲಾಸ್ಟ್ 2 weeks. ಅವಳು ಕಳೆದ 2 ವಾರಗಳಿಂದ ಇಲ್ಲಿಗೆ ಬರುತ್ತಿದ್ದಾಳೆ. ಶಿ ಹಸ್ ಬೀನ್ ಕಮಿಂಗ್. ಅವಳು ಬರುತ್ತಿದ್ದಾಳೆ. ಐ ಕೇಮ್ ಹಿಯರ್ ಡೇ ಬಿಫೋರ್ ಯೆಸ್ಟರ್ಡೇ. ನಾನು ಮೊನ್ನೆ ಇಲ್ಲಿಗೆ ಬಂದಿದ್ದೆ ಅಥವಾ ನಾನು ಮೊನ್ನೆ ಇಲ್ಲಿಗೆ ಬಂದೆ. ಹಾಗೆ ಕೂಡ ಆ ಅರ್ಥದಲ್ಲಿ ಕೂಡ ಹೇಳ್ಬೋದು. ಐ ಕೇಮ್ ನಾನು ಬಂದಿದ್ದೆ ಅಥವಾ ನಾನು ಬಂದೆ. ವಿ ಕೇಮ್ ಹಿಯರ್ ಡೇ ಬಿಫೋರ್ ಯೆಸ್ಟರ್ಡೇ. ನಾವು ಮೊನ್ನೆ ಇಲ್ಲಿಗೆ ಬಂದಿದ್ದೆವು ಅಥವಾ ಮೊನ್ನೆ ಇಲ್ಲಿಗೆ ಬಂದೆವು. ವಿ ಕೇಮ್ ನಾವು ಬಂದಿದ್ದೆವು ಅಥವಾ ನಾವು ಬಂದೆವು. ದೇ ಕೇಮ್ ಹಿಯರ್ ಡೇ ಬಿಫೋರ್ ಯೆಸ್ಟರ್ಡೇ. ಅವರು ಮೊನ್ನೆ ಇಲ್ಲಿಗೆ ಬಂದಿದ್ದರು. ದೇ ಕೇಮ್ ಅವರು ಬಂದಿದ್ದರು. ಐ ವಾಸ್ ಕಮಿಂಗ್ ಬ್ಯಾಕ್ ಫ್ರಮ್ ಆಫೀಸ್ ವೆನ್ ಇಟ್ ಸ್ಟಾರ್ಟೆಡ್ ಟು ರೈನ್. ಮಳೆ ಬರಲು ಶುರುವಾದಾಗ ನಾನು ಆಫೀಸ್ನಿಂದ ಬರುತ್ತಿದ್ದೆ. ಐ ವಾಸ್ ಕಮಿಂಗ್ ನಾನು ಬರುತ್ತಿದ್ದೆ, ನಾನು ಬರ್ತಾ ಇದ್ದೆ ಅನ್ನೋ ಅರ್ಥ. ವಿ ವರ್ ಕಮಿಂಗ್ ಬ್ಯಾಕ್ ಫ್ರಮ್ ಆಫೀಸ್ ವೆನ್ ಇಟ್ ಸ್ಟಾರ್ಟೆಡ್ ಟು ರೈನ್. ಮಳೆ ಬರಲು ಶುರುವಾದಾಗ ನಾವು ಆಫೀಸ್ನಿಂದ ಬರುತ್ತಿದ್ದೆವು. ವಿ ವರ್ ಕಮಿಂಗ್ ನಾವು ಬರುತ್ತಿದ್ದೆವು. ಹಿ ವಾಸ್ ಕಮಿಂಗ್ ಬ್ಯಾಕ್ ಫ್ರಮ್ ಆಫೀಸ್ ವೆನ್ ಇಟ್ ಸ್ಟಾರ್ಟೆಡ್ ಟು ರೈನ್. ಮಳೆ ಬರಲು ಶುರುವಾದಾಗ ಅವನು ಆಫೀಸ್ನಿಂದ ಬರುತ್ತಿದ್ದನು. ಹಿ ವಾಸ್ ಕಮಿಂಗ್ ಅವನು ಬರುತ್ತಿದ್ದನು. ದೇ ವರ್ ಕಮಿಂಗ್ ಬ್ಯಾಕ್ ಫ್ರಮ್ ಆಫೀಸ್ ವೆನ್ ಇಟ್ ಸ್ಟಾರ್ಟೆಡ್ ಟು ರೈನ್. ಮಳೆ ಬರಲು ಶುರುವಾದಾಗ ಅವರು ಆಫೀಸ್ನಿಂದ ಬರುತ್ತಿದ್ದರು. ದೇ ವರ್ ಕಮಿಂಗ್ ಅವರು ಬರುತ್ತಿದ್ದರು. ಐ ಹ್ಯಾಡ್ ಕಮ್ ಹಿಯರ್ ಒನ್ಸ್ ಬಿಫೋರ್ ಐ ಮೂವ್ ಟು ಡೆಲ್ಲಿ. ನಾನು ಡೆಲ್ಲಿಗೆ ತೆರಳುವ ಮೊದಲು ಒಮ್ಮೆ ಇಲ್ಲಿಗೆ ಬಂದಿದ್ದೆ. ಐ ಹ್ಯಾಡ್ ಕಮ್ ನಾನು ಬಂದಿದ್ದೆ. ಐ ಹ್ಯಾಡ್ ಬೀನ್ ಕಮಿಂಗ್ ಹಿಯರ್ ಬಿಫೋರ್ ಐ ಮೂವ್ ಟು ಡೆಲ್ಲಿ. ನಾನು ಡೆಲ್ಲಿಗೆ ತೆರಳುವ ಮೊದಲು ಇಲ್ಲಿಗೆ ಬರುತ್ತಿದ್ದೆ. ಐ ಹ್ಯಾಡ್ ಬೀನ್ ಕಮಿಂಗ್ ನಾನು ಬರುತ್ತಿದ್ದೆ. ಐ ವಿಲ್ ಕಮ್ ದೇರ್ ಟುಮಾರೋ. ನಾನು ನಾಳೆ ಅಲ್ಲಿಗೆ ಬರುತ್ತೇನೆ. ಐ ವಿಲ್ ಕಮ್ ನಾನು ಬರುತ್ತೇನೆ. ಐ ವಿಲ್ ನಾಟ್ ಕಮ್ ದೇರ್ ಟುಮಾರೋ. ನಾನು ನಾಳೆ ಅಲ್ಲಿಗೆ ಬರುವುದಿಲ್ಲ. ಐ ವಿಲ್ ನಾಟ್ ಕಮ್ ನಾನು ಬರುವುದಿಲ್ಲ. ಐ ವಿಲ್ ಬಿ ಕಮಿಂಗ್ ಟು ಆಫೀಸ್ ಟುಮಾರೋ ಆನ್ವರ್ಡ್ಸ್. ನಾನು ನಾಳೆಯಿಂದ ಆಫೀಸಿಗೆ ಬರುತ್ತೇನೆ. ಐ ವಿಲ್ ಬಿ ಕಮಿಂಗ್ ನಾನು ಬರುತ್ತೇನೆ. ಐ ವಿಲ್ ನಾಟ್ ಬಿ ಕಮಿಂಗ್ ಟು ಆಫೀಸ್ ಟುಮಾರೋ ಆನ್ವರ್ಡ್ಸ್. ನಾನು ನಾಳೆಯಿಂದ ಆಫೀಸಿಗೆ ಬರುವುದಿಲ್ಲ. ಐ ವಿಲ್ ನಾಟ್ ಬಿ ಕಮಿಂಗ್ ನಾನು ಬರುವುದಿಲ್ಲ. ಐ ಕ್ಯಾನ್ ಕಮ್ ಟು ಮೀಟ್ ಯು ಟುಮಾರೋ. ನಾನು ನಾಳೆ ನಿಮ್ಮನ್ನು ಭೇಟಿಯಾಗಲು ಬರಬಲ್ಲೆ. ನಾನು ಬರಬಹುದು ಅನ್ನೋ ಅರ್ಥ. ಐ ಕ್ಯಾನ್ ಕಮ್ ನಾನು ಬರಬಹುದು ಅಥವಾ ನಾನು ಬರಬಲ್ಲೆ. ಐ ಕಾಂಟ್ ಕಮ್ ಟು ಮೀಟ್ ಯು ಟುಮಾರೋ. ನಾಳೆ ನಿನ್ನನ್ನು ಭೇಟಿಯಾಗಲು ನಾನು ಬರಲಾರೆ. ಐ ಕಾಂಟ್ ಕಮ್ ನಾನು ಬರಲಾರೆ. ಕ್ಯಾನ್ ಐ ಕಮ್ ಟುಮಾರೋ. ನಾನು ನಾಳೆ ಬರಬಹುದಾ. ಕ್ಯಾನ್ ಐ ಕಮ್ ನಾನು ಬರಬಹುದಾ. ನೀವು ಪರ್ಮಿಷನನ್ನು ಕೇಳ್ತಿರೋವಂಥದ್ದು. ದೇ ಕುಡ್ ಕಮ್ ಇನ್ ದಿ ಈವ್ನಿಂಗ್. ಅವರು ಸಂಜೆ ಬರಬಹುದು. ದೇ ಕುಡ್ ಕಮ್ ಅವರು ಬರಬಹುದು. ಒಂದು ರೀತಿಯಲ್ಲಿ ಸಾಧ್ಯತೆ, ಪಾಸಿಬಿಲಿಟಿಯನ್ನು ಹೇಳುವಂಥದ್ದು. ವಿ ಕುಡಂಟ್ ಕಮ್ ಯೆಸ್ಟರ್ಡೇ. ನಮಗೆ ನಿನ್ನೆ ಬರಲು ಸಾಧ್ಯವಾಗಲಿಲ್ಲ. ವಿ ಕುಡಂಟ್ ಕಮ್ ನಮಗೆ ಬರಲು ಸಾಧ್ಯವಾಗಲಿಲ್ಲ. ವಿ ವುಡ್ ಕಮ್ ದೇರ್ ಇಫ್ ವಿ ವರ್ ಫ್ರೀ. ನಮಗೆ ಬಿಡುವಿದ್ದರೆ ನಾವು ಅಲ್ಲಿಗೆ ಬರುತ್ತಿದ್ದೆವು. ವಿ ವುಡ್ ಕಮ್ ನಾವು ಬರುತ್ತಿದ್ದೆವು. He wouldn't come here if it was not urgent. ಅರ್ಜೆಂಟ್ ಇಲ್ಲದಿದ್ದರೆ ಅವನು ಇಲ್ಲಿಗೆ ಬರುತ್ತಿರಲಿಲ್ಲ. He wouldn't come ಅವನು ಬರುತ್ತಿರಲಿಲ್ಲ. You should come home. I have something important to talk to you. ನೀನು ಮನೆಗೆ ಬರಬೇಕು.
ನಿನ್ನ ಹತ್ತಿರ ಮುಖ್ಯವಾದ ವಿಷಯವನ್ನು ಮಾತನಾಡಲು ಇದೆ. ಯು ಶುಡ್ ಕಮ್, ನೀನು ಬರಬೇಕು. ಯು ಶುಡ್ ನಾಟ್ ಕಮ್ ಹಿಯರ್ ಅಗೇನ್, ನೀನು ಪುನಃ ಇಲ್ಲಿಗೆ ಬರಬಾರದು. ಯು ಶುಡ್ ನಾಟ್ ಕಮ್, ನೀನು ಬರಬಾರದು. ಯು ಕುಡ್ ಹ್ಯಾವ್ ಕಮ್ ಯೆಸ್ಟರ್ಡೇ, ನೀನು ನಿನ್ನೆ ಬರಬಹುದಿತ್ತು. ಯು ಕುಡ್ ಹ್ಯಾವ್ ಕಮ್, ನೀನು ಬರಬಹುದಿತ್ತು. ಐ ಕುಡಂಟ್ ಹ್ಯಾವ್ ಕಮ್ ದೇರ್ ಇಫ್ ಹಿ ಹ್ಯಾಡ್ ನಾಟ್ ಡ್ರಾಪ್ಡ್ ಮೀ ದೇರ್, ಅವನು ನನ್ನನ್ನು ಅಲ್ಲಿಗೆ ಬಿಡದಿದ್ದರೆ ನನಗೆ ಅಲ್ಲಿಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಐ ಕುಡಂಟ್ ಹ್ಯಾವ್ ಕಮ್, ನನಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ವಿ ವುಡ್ ಹ್ಯಾವ್ ಕಮ್ ದೇರ್ ಇಫ್ ವಿ ಹ್ಯಾಡ್ ರೀಚ್ಡ್ ಹೋಮ್ ಆನ್ ಟೈಮ್, ಅವನು ಸರಿಯಾದ ಸಮಯಕ್ಕೆ ಮನೆಗೆ ತಲುಪಿದ್ದರೆ ನಾವು ಅಲ್ಲಿಗೆ ಬಂದಿರುತ್ತಿದ್ದೆವು. ವಿ ವುಡ್ ಹ್ಯಾವ್ ಕಮ್, ನಾವು ಬಂದಿರುತ್ತಿದ್ದೆವು. ವಿ ವುಡಂಟ್ ಹ್ಯಾವ್ ಕಮ್ ದೇರ್ ಇಫ್ ವಿ ಹ್ಯಾಡಂಟ್ ರೀಚ್ಡ್ ಹೋಮ್ ಆನ್ ಟೈಮ್, ಅವನು ಸರಿಯಾದ ಸಮಯಕ್ಕೆ ಮನೆಗೆ ತಲುಪಿರದಿದ್ದರೆ ನಾವು ಅಲ್ಲಿಗೆ ಬರುತ್ತಿರಲಿಲ್ಲ. ವಿ ವುಡಂಟ್ ಹ್ಯಾವ್ ಕಮ್. ಯು ಶುಡ್ ಹ್ಯಾವ್ ಕಮ್ ಹೋಮ್, ಐ ಹ್ಯಾಡ್ ಸಮಥಿಂಗ್ ಇಂಪಾರ್ಟೆಂಟ್ ಟು ಟಾಕ್ ಟು ಯು, ನೀನು ಮನೆಗೆ ಬರಬೇಕಿತ್ತು, ನಿನ್ನೊಂದಿಗೆ ನನಗೆ ಮಾತನಾಡಲು ಮುಖ್ಯವಾದ ವಿಷಯವೊಂದಿತ್ತು. ಯು ಶುಡ್ ಹ್ಯಾವ್ ಕಮ್, ನೀನು ಬರಬೇಕಿತ್ತು. ಯು ಶುಡ್ಂಟ್ ಹ್ಯಾವ್ ಕಮ್ ಹೋಮ್ ಟುಡೇ, ನೀನು ಇಂದು ಮನೆಗೆ ಬರಬಾರದಿತ್ತು. ಯು ಶುಡ್ಂಟ್ ಹ್ಯಾವ್ ಕಮ್, ನೀನು ಬರಬಾರದಿತ್ತು. ಯು ಹ್ಯಾವ್ ಟು ಕಮ್ ಹೋಮ್ ಟುಡೇ, ನೀನು ಇಂದು ಮನೆಗೆ ಬರಬೇಕು. ಯು ಹ್ಯಾವ್ ಟು ಕಮ್, ನೀನು ಬರಬೇಕು. ಯು ಡೋಂಟ್ ಹ್ಯಾವ್ ಟು ಕಮ್ ಹಿಯರ್, ನೀನು ಇಲ್ಲಿಗೆ ಬರಬೇಕಾಗಿಲ್ಲ. ಯು ಡೋಂಟ್ ಹ್ಯಾವ್ ಟು ಕಮ್, ನೀನು ಬರಬೇಕಾಗಿಲ್ಲ. ಐ ಮೇ ಕಮ್ ಟು ದಿ ಆಫೀಸ್ ಇನ್ ದಿ ಆಫ್ಟರ್ನೂನ್, ನಾನು ಮಧ್ಯಾಹ್ನ ಆಫೀಸಿಗೆ ಬರಬಹುದು. ಐ ಮೇ ಕಮ್, ನಾನು ಬರಬಹುದು. ಐ ಮೈಟ್ ಕಮ್ ಟು ದಿ ಆಫೀಸ್ ಇನ್ ದಿ ಆಫ್ಟರ್ನೂನ್, ನಾನು ಮಧ್ಯಾಹ್ನ ಆಫೀಸಿಗೆ ಬರಬಹುದು. ಐ ಮೈಟ್ ಕಮ್, ನಾನು ಬರಬಹುದು. ಮೇ ಐ ಕಮ್ ಇನ್, ನಾನು ಒಳಗೆ ಬರಬಹುದಾ. ಮೇ ಐ ಕಮ್, ನಾನು ಬರಬಹುದಾ. ಯು ಮಸ್ಟ್ ಕಮ್ ಟು ಸ್ಕೂಲ್ ಟುಮಾರೋ, ನೀನು ನಾಳೆ ಶಾಲೆಗೆ ಬರಬೇಕು. ಯು ಮಸ್ಟ್ ಕಮ್, ನೀನು ಬರಬೇಕು, ಬರಲೇಬೇಕು ಅನ್ನೋ ಅರ್ಥ. ಯು ನೀಡ್ ಟು ಕಮ್ ಹಿಯರ್ ಕ್ವಿಕ್ಲಿ, ನೀನು ಇಲ್ಲಿಗೆ ಬೇಗ ಬರಬೇಕು. ಯು ನೀಡ್ ಟು ಕಮ್, ನೀನು ಬರಬೇಕು. ಐ ಯೂಸ್ಡ್ ಟು ಕಮ್ ಟು ದಿಸ್ ಪಾರ್ಕ್ ವೆನ್ ಐ ವಾಸ್ ಎ ಕಿಡ್, ನಾನು ಚಿಕ್ಕವನಿದ್ದಾಗ ಈ ಪಾರ್ಕಿಗೆ ಬರುತ್ತಿದ್ದೆ. ಐ ಯೂಸ್ಡ್ ಟು ಕಮ್, ನಾನು ಬರುತ್ತಿದ್ದೆ. ಇದಿಷ್ಟು ನಾವು ಇವತ್ತು ಕಲಿತಾ ಇರುವಂಥದ್ದು ಕಮ್ ಅನ್ನುವ ವರ್ಬನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಲ್ಲಿ ವಾಕ್ಯದಲ್ಲಿ ಕಮ್ಮಿನ ಅರ್ಥ ಚೇಂಜ್ ಆಗುತ್ತಾ ಹೋಗುತ್ತೆ, ಬರೋದು ಅನ್ನೋದರ ಅರ್ಥ ಯಾವ ರೀತಿಯಲ್ಲಿ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವಿವತ್ತು ಕಲ್ತ್ವಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.